ಈ ಸತ್ಯ ಘಟನೆ ಆ ಮಹಾನ್ ಸಂತರದಾಗಿದೆ. ಅವರಿಗೆ ಪರಮೇಶ್ವರ ಕಬೀರರು ಸಶರೀರ ದರ್ಶನ ನೀಡಿದಲ್ಲದೆ ತಮ್ಮ ಜೊತೆ ಸತ್ಯಲೋಕಕ್ಕೂ ಕರೆದುಕೊಂಡು ಹೋದರು. ನಾವು ಮಾತನಾಡ್ತಾ ಇರೋದು ಹರಿಯಾಣದ ಪುಣ್ಯ ಭೂಮಿಯಲ್ಲಿ ತಮ್ಮ ಅದ್ವಿತೀಯ ಜ್ಞಾನದ ಬೆಳಕನ್ನು ಪಸರಿಸಿದಂತಹ ಸಂತ ಗರೀಬ್ ದಾಸ್ ಮಹಾರಾಜರ ಬಗ್ಗೆ. ಸಂತ ಗರೀಬ್ ದಾಸ್ ಮಹಾರಾಜರು ಹರಿಯಾಣದ ಜಜ್ಜರ್ ಜಿಲ್ಲೆಯ ಚುಡಾನಿ ಗ್ರಾಮದಲ್ಲಿ 1717 ಇಸವಿಯಲ್ಲಿ ಜಾಟರ ಒಂದು ಪ್ರಸಿದ್ಧ ಧನ್ಕಡ್ ಕುಟುಂಬದಲ್ಲಿ ತಂದೆ ಶ್ರೀ ಬಲರಾಮ್ ಮತ್ತು ತಾಯಿ ಶ್ರೀಮತಿ ರಾಣಿ ದೇವಿ ಅವರಿಗೆ ಜನಿಸಿದರು. ಚುಡಾನಿ ಗ್ರಾಮ ಗರೀಬ್ ದಾಸ್ ಮಹಾರಾಜರ ತಾಯಿಯ ತವರೂರು. ಗರೀಬ್ ದಾಸ್ರವರು ಹರಿಯಾಣದ ರೋಹ್ತಕ್ ಜಿಲ್ಲೆಯ ಕರವಂಥ ಗ್ರಾಮದಲ್ಲಿ ವಾಸಿಸುವ ಧನ್ಕಡ್ ಗೋತ್ರದವರಾಗಿದ್ದರು. ಇವರ ತಂದೆ ಬಲರಾಮ್ರವರ ವಿವಾಹ ಚುಡಾಣಿ ಹಳ್ಳಿಯ ಶಿವಲಾಲ್ ಸಿಂಹರವರ ಮಗಳಾದ ರಾಣಿ ದೇವಿಯೊಂದಿಗೆ ನೆರವೇರಿತ್ತು. ಶ್ರೀ ಶಿವಲಾಲ್ ರವರಿಗೆ ಯಾವ ಸುಪುತ್ರರಿರಲಿಲ್ಲ. ಅದಕ್ಕಾಗಿ ಬಲರಾಮ್ರನ್ನು ಅವರ ಮನೆಯ ಅಳಿಯನಾಗಿ ಇಟ್ಕೊಂಡ್ರು. ಗ್ರಾಮ ಚುಡಾನಿಯಲ್ಲಿ ವಾಸಿಸುತ್ತಾ 12 ವರ್ಷಗಳು ಕಳೆಯಿತು. ಆಗ ಸಂತ ಗರೀಬ್ ದಾಸ್ ಮಹಾರಾಜರ ಜನನ ಚುಡಾನಿ ಗ್ರಾಮದಲ್ಲಿ ಆಯಿತು. ಶ್ರೀ ಶಿವಲಾಲ್ ಅವರ ಬಳಿ 2500 ಬಿಗ ಜಮೀನಿತ್ತು. ವರ್ತಮಾನದಲ್ಲಿ ಅದು 1400 ಎಕರೆ ಆಗುತ್ತೆ. ಅಷ್ಟು ಜಮೀನಿನ ವಾರಸುದಾರ ಶ್ರೀ ಬಲರಾಮ್ರವರಾಗಿದ್ದರು. ಅವರ ನಂತರ ಅವರ ಏಕೈಕ ಪುತ್ರ ಸಂತ ಗರೀಬ್ ದಾಸ್ ಮಹಾರಾಜರು ಆ ಎಲ್ಲ ಜಮೀನಿನ ವಾರಸುದಾರರಾದರು. ಗರೀಬ್ ದಾಸರು ಬಾಲ್ಯದಿಂದಲೇ ಬೇರೆ ಗೋಪಾಲಕರ ಜೊತೆ ಹಸು ಮೇಯಿಸುತ್ತಾ ಇದ್ದರು. ಕಬ್ಲಾನ ಗ್ರಾಮದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ನಲ ಹೆಸರಿನ ಹೊಲದಲ್ಲಿ 10 ವರ್ಷದ ಬಾಲಕ ಗರೀಬ್ ದಾಸರವರು ಬನ್ನಿ ಮರದ ಕೆಳಗೆ ಬೆಳಗ್ಗೆ 10 ಗಂಟೆಗೆ ಇತರ ಗೋಪಾಲಕರ ಜೊತೆ ಭೋಜನ ಮಾಡುತ್ತಿದ್ದಾಗ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸತ್ಯಪುರುಷ ಕಬೀರ್ ಸಾಹೇಬರು ಜಿಂದಾ ಬಾಬನ ರೂಪದಲ್ಲಿ ಸತ್ಯಲೋಕದಿಂದ ಅವತರಿಸಿದರು. ಗರೀಬು, ಸೂರ್ಯ ಇನ್ನೇನು ನೆತಿ ಮೇಲೆ ಬರ್ತಿದ್ದಾನೆ. ನಡಿ, ನಾವೆಲ್ಲರೂ ಊಟ ಮಾಡೋಣ. ಹಾ, ಬನ್ನಿ 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 ಬನ್ನಿ, ನಡೀರಿ ನಡೀರಿ, ಅಲ್ಲಿಯ ಬನ್ನಿ ಮರದ ಕೆಳಗೆ ಕೂತ್ಕೊಂಡು ಮಾಡೋಣ. ಬನ್ನಿ, ಬುತ್ತಿಯನ್ನು ಈಗ ತೆಗೆದು ನೋಡ್ತೀನಿ. ನನ್ನ ಬುತ್ತಿಯಲ್ಲಿ ಇವತ್ತು ಏನಿದೆ ಅಂತ. ತಗೋ ಗರೀಬು, ಇದ್ರಿಂದ ನೀನು ತಿನ್ನು. ಬಾಬಾಜಿ ರಾಮ್ ರಾಮ್. ರಾಮ್ ರಾಮ್. ಬಾಬಾಜಿ ಬನ್ನಿ, ಊಟ ಮಾಡಿ. ಬೇಡ, ನಾನು ನನ್ನ ಊರಿನಿಂದ ಭೋಜನ ಮಾಡಿಕೊಂಡೇ ಬಂದಿದ್ದೇನೆ. ಯಾವ ಊರು ನಿಮ್ದು? ನನ್ನ ಊರು ಸತ್ಯಲೋಕ. ಊಟ ಮಾಡಲ್ಲ ಎಂದ್ರೆ ಹಾಲನ್ನಾದ್ರೂ ಕುಡಿದೇ ಹೋಗ್ಬೇಕು. ಸಾಧು ಸಂತರಿಗೆ ಮತ್ತು ನಮ್ಮ ಅತಿಥಿಗಳಿಗೆ ಏನು ತಿನ್ನೋಕೆ ಕೊಡದೆ ಕಳಿಸೋದೇ ಇಲ್ಲ. ಅದಕ್ಕೆ ನೀವು ಕಡೆ ಪಕ್ಷ ಹಾಲನ್ನಾದ್ರೂ ಸ್ವೀಕರಿಸಲೇಬೇಕು. ಸರಿ, ನಾನು ನಿಮ್ಮ ಆತಿಥ್ಯವನ್ನ ಸ್ವೀಕಾರ ಮಾಡ್ತೀನಿ, ಹಾಲು ಕುಡಿತೀನಿ. ಆದರೆ ಆ ಹಾಲು ಪಡ್ಡೆ ಹಸುವಿನದ್ದೇ ಆಗಿರಬೇಕು. ಪಡ್ಡೆ ಹಸು? ಇದಕ್ಕೆ ಸಾಧ್ಯ? ಇದು ಸಾಧ್ಯನೇ ಇಲ್ಲ. ಬಾಬಾಜಿ, ನಿಮ್ಗೆ ಹಾಲನ್ನ ಸ್ವೀಕರಿಸೋಕೆ ಇಷ್ಟನೇ ಇಲ್ಲ. ಅದಕ್ಕೆ ನೀವು ತಮಾಷೆ ಮಾಡ್ತಿದ್ದೀರಾ. ಖಂಡಿತ ಹಾಗೇನೂ ಇಲ್ಲ. ನಾನು ಪಡ್ಡೆ ಹಸುವಿನ ಹಾಲನ್ನು ಮಾತ್ರ ಕುಡಿಯುವುದು. ಹಾಗಾಗಿ ನೀವು ನನಗೆ ಪಡ್ಡೆ ಹಸುವಿನ ಹಾಲನ್ನು ಕುಡಿಸೋದಾದರೆ ನಾನು ಆ ಹಾಲನ್ನು ಖಂಡಿತ ಸ್ವೀಕಾರ ಮಾಡ್ತೀನಿ. ಬಾ ಬಾ ಬಾ. ಮಹಾರಾಜರೇ, ಈ ಪಡ್ಡೆ ಹಸು ಇನ್ನೂ ಕರು ಹಾಕಿಲ್ಲ, ಹಾಗೂ ಇದಕ್ಕೆ ಕೆಚ್ಚಲು ಕೂಡ ಬಂದಿಲ್ಲ. ಹಾಗಾದ್ರೆ ಇದು ಹಾಲು ಹೇಗೆ ಕೊಡುತ್ತೆ? ಕೊಡುತ್ತೆ, ಖಂಡಿತ ಕೊಡುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಹಾಲನ್ನು ಕರೆದು ತುಂಬಿಸೋಕ್ಕಾಗುವಂಥ ಪಾತ್ರೆ ಇದ್ದರೆ ಅದನ್ನು ನನಗೆ ಕೊಡಿ. ನಾನು ಹಾಲು ಕರೆದು ತೋರಿಸ್ತೀನಿ. ಬಾಬಾ, ಇದು ತಗೊಳ್ಳಿ ಮಡಿಕೆ. ಈಗ ಇದನ್ನು ಕೆಚ್ಚಲು ಇರುವ ಜಾಗದಲ್ಲಿ ಹಿಡಿದು ಕೂತ್ಕು. ಆಶ್ಚರ್ಯ ಆಗ್ತದೆ. ಇದೇನು ಸಾಧ್ಯ? ಇದು ತಗೊಳ್ಳಿ ಮಹಾರಾಜರೇ, ಇದು ನಿಮ್ಮದೇ ಚಮತ್ಕಾರ ಆಗಿದೆ.
ದಯಮಾಡಿ ನೀವು ಈ ಹಾಲನ್ನ ಕುಡೀರಿ. ತೆಗೆದುಕೋ. ಉಳಿದಿರುವ ಈ ಹಾಲೆಲ್ಲವೂ ನಿಮ್ಮೆಲ್ಲರಿಗೂ ಇದು ಪ್ರಸಾದ. ನೀವು ಇದನ್ನು ಕುಡಿಯಿರಿ. ನಾವಿದನ್ನ ಕುಡಿಯೋದಿಲ್ಲ. ಇದು ಪಾಪದ ಹಾಲು. ಒಂದು ಕರುವಿನಿಂದ ನೀವು ಹಾಲನ್ನು ಕರೆದಿದ್ದೀರಿ. ಒಂದಂತೂ ಗೊತ್ತಿಲ್ಲ, ಇದರಲ್ಲಿ ನೀವು ಯಾವ ತಂತ್ರ ಮಂತ್ರ ಮಾಡಿದ್ದೀರಾ ಅಂತ. ಅದಲ್ದೆ ಇದನ್ನ ಎಂಜಲು ಕೂಡ ಮಾಡ್ಬಿಟ್ರಿ. ನೀವು ಯಾರಂತಾನೆ ಗೊತ್ತಿಲ್ಲ, ನಿಮ್ ಜಾತಿ ಯಾವುದು ಅಂತಾನೂ ಗೊತ್ತಿಲ್ಲ. ನಾನು ಹೇಳೋದನ್ನ ಕೇಳ್ರಪ್ಪ, ಹೋಗೋಣ ಬನ್ನಿ ಇಲ್ಲಿಂದ. ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಮ್ಮೇಲೆ ಏನಾದ್ರೂ ತಂತ್ರ ಮಂತ್ರ ಮಾಡ್ಬಿಟ್ರೆ ಕಷ್ಟ. ನಡೀರಿ, ಹೋಗೋಣ 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 ನಡೀರಿ, ಹೋಗೋಣ. ಏನ್ ಮಂತ್ರ ಮಾಡಿದಾರೋ ಏನೋ ಗೊತ್ತಿಲ್ಲ. ಕಷ್ಟ. ನಡೀರಿ, ಬನ್ನಿ ಬನ್ನಿ ಬನ್ನಿ, ನಡೀರಿ, ಹೋಗೋಣ. ಕೊಡಿ ದೇವ್ರೆ, ಈ ಪ್ರಸಾದವನ್ನ ನನ್ಗೆ ನೀಡಿ. ಗೊತ್ತಿಲ್ಲ ನೀವು ಮಾಡಿರುವ ಪ್ರಸಾದ ನಂತರ ಯಾವಾಗ ಸಿಗುವುದೋ. ಇದಂತೂ ನನ್ನ ಅದೃಷ್ಟ ಅನ್ಸುತ್ತೆ. ನೀವು ಕುಡಿದ ಬಿಟ್ಟ ಹಾಲು ನನ್ಗೆ ಸಿಗ್ತಿರೋದು, ಇದಂತೂ ಅಮೃತದ ಸಮಾನ. ಮಗು, ಈ ಹಾಲು ಯಾವುದೇ ಜಾದೂ ಮಂತ್ರದಿಂದ ಮಾಡಿರುವಂತಹ ಹಾಲಲ್ಲ. ಮತ್ತೆ ಈ ಹಾಲು ಈ ಲೋಕದ್ದೇ ಅಲ್ಲ. ಇದು ನನ್ನ ಲೋಕ, ಅಂದರೆ ಸತ್ಯಲೋಕದಿಂದ ಬಂದಿರೋದು. ನೀನು ಇದನ್ನು ಕುಡಿ, ನಿನಗೆ ತುಂಬ ಲಾಭ ಆಗತ್ತೆ. ಸರಿ ಬಾಬಾಜಿ, ಕೊಡಿ. ಮಗು, ಪರಮಾತ್ಮನ ಭಕ್ತಿ ಮಾಡುತ್ತಿರೋ, ಅವನ ಹೆಸರನ್ನ ಜಪಿಸ್ತಾ ಇರೋ. ಈ ಮಾನವ ಜೀವನ ಪದೇ ಪದೇ ಸಿಗುವಂಥದ್ದಲ್ಲ. ಸರಿ ಭಗವಂತ, ಭಕ್ತಿಯಂತೂ ನಾನು ಮಾಡ್ತಿರುವೆ. ರಾಮ್ ರಾಮ್ ಅಂತೀನಿ, ಸೀತಾರಾಮ ಮತ್ತೆ ರಾಧೇಶ್ಯಾಮ್ ಅಂತಾನು ಜಪ ಮಾಡ್ತೀನಿ. ಜೈ ಬಜರಂಗ್ ಬಲಿ ಅಂತ ಕೂಡ ಹೇಳ್ತೀನಿ. ಮತ್ತೆ ಶಿವನ ಪ್ರಾರ್ಥನೆ ಕೂಡ ಮಾಡ್ತೀನಿ. ಮಗು, ಈ ಭಗವಂತರ ಭಕ್ತಿಯಿಂದ ನಿನಗೆ ಮೋಕ್ಷ ಸಿಗೋದಿಲ್ಲ. ನೀನು ಜನನ ಮತ್ತು ಮರಣದ ಬಂಧನದಿಂದ ಮುಕ್ತನಾಗಲಾರೆ. ಸ್ವರ್ಗವು ಮನುಷ್ಯನನ್ನ ಕೇವಲ ಭ್ರಮೆಗೊಳಿಸುತ್ತೆ. ಇದರಿಂದ ಅವನಿಗೆ ಸತ್ಯಲೋಕ ಪ್ರಾಪ್ತಿಯಾಗುವುದಿಲ್ಲ. ಸ್ವರ್ಗದ ವೈಭವವನ್ನು ತೋರಿಸಿ ಮನುಷ್ಯನನ್ನು ಅಸಲಿ ಪರಮಾತ್ಮನ ಬಳಿ ಹೋಗುವುದರಿಂದ ತಡೆಯುತ್ತದೆ ಎಂದು ಪರಮಾತ್ಮನು ಗರೀಬ್ ದಾಸರಿಗೆ ಅರ್ಥೈಸುತ್ತಾನೆ. ಭಗವಂತ, ನೀವು ಎಲ್ಲಿಂದ ಬಂದಿದ್ದೀರಿ? ಮಗು, ನಾನು ಯಾವ ಸ್ಥಳದಿಂದ ಬಂದಿರುವೇನೆಂದರೆ, ನೀವೆಲ್ಲರೂ ಈ ಮೃತ್ಯು ಲೋಕದ ಬಂಧನಕ್ಕೆ ಬರುವುದಕ್ಕೂ ಮುಂಚೆ ಇದ್ದಂಥ ಸ್ಥಳ ಅದು. ಬಾಬಾಜಿ, ನಾನು ಎಲ್ಲ ಲೋಕಗಳನ್ನು ಅನುಭವ ಮಾಡಬಹುದಾ? ಸರಿ, ಆಗಲಿ. ನೀನು ಮರದ ಕೆಳಗೆ ಕೂತ್ಕೋ. ಸರಿ ಭಗವಂತ. ಗರೀಬ್ ದಾಸರು ತಮ್ಮ ಕೈಗಳನ್ನು ಜೋಡಿಸಿ ಅಲ್ಲೇ ಮರದ ಕೆಳಗೆ ಕುಳಿತು ಬಿಡುತ್ತಾರೆ. ಜಿಂದಾ ಬಾಬನ ರೂಪದಲ್ಲಿ ಬಂದ ಕಬೀರ ಪರಮೇಶ್ವರರು ಬಾಲಕ ಗರೀಬ್ ದಾಸರಿಗೆ ನಾಮದೀಕ್ಷೆ ನೀಡುತ್ತಾರೆ ಮತ್ತು ಗರೀಬ್ ದಾಸರ ತಲೆಯ ಮೇಲೆ ಕೈಯನ್ನಿಡುತ್ತಾರೆ. ಬಾಬಾಜಿ ತಮ್ಮ ಕೈಯನ್ನು ಇಡುತ್ತಿದ್ದ ಹಾಗೆ ಗರೀಬ್ ದಾಸರ ಆತ್ಮ ಹೊರಗೆ ಬರುತ್ತೆ. ಆ ನಂತರ ಗರೀಬ್ ದಾಸರ ಆತ್ಮವು ಬಾಬಾಜಿಗೆ ಪ್ರಣಾಮವನ್ನು ಮಾಡುತ್ತದೆ. ಪ್ರಣಾಮ ಭಗವಂತ. ನಡಿ ಗರೀಬ್ ದಾಸ್. ಪರಮಾತ್ಮನು ಗರೀಬ್ ದಾಸರಿಗೆ ಗಣೇಶನ ಲೋಕ, ಬ್ರಹ್ಮಾನ ಲೋಕ, ಶಿವನ ಲೋಕ, ವಿಷ್ಣುವಿನ ಲೋಕ, ಬ್ರಹ್ಮಲೋಕ, ಧರ್ಮರಾಜನ ಲೋಕ, ಈ ಎಲ್ಲ ಜಾಗಕ್ಕೂ ಕರೆದೊಯ್ಯುತ್ತಾರೆ. ನಂತರ ಪರಮಾತ್ಮನು ಗರೀಬ್ ದಾಸರನ್ನ 12ನೇ ದ್ವಾರವನ್ನು ದಾಟಿ ನೈಜವಾದ ಸತ್ಯಲೋಕಕ್ಕೆ ಕರೆದೊಯ್ಯುತ್ತಾರೆ. ಇಲ್ಲಿ ಗರೀಬ್ ದಾಸರ ಶರೀರ ಆ ಮರದ ಕೆಳಗೆ ಆತ್ಮವಿಲ್ಲದೆ ಇತ್ತು. ಆತ್ಮ ಬಿಟ್ಟು ಹೋಗುವಾಗ ಯಾವ ಮುದ್ರೆಯಲ್ಲಿದ್ದರೋ ಶರೀರ ಅದೇ ಸ್ಥಿತಿಯಲ್ಲಿತ್ತು. ಅರೆ ಗರೀಬು, ಎದ್ದೇಳಪ್ಪ. ನಿನ್ನ ಹಸುಗಳನ್ನ ನೋಡ್ಕೋಬಾ. ಈಗ ನಿಂದೆ ನೋಡ್ಕೊಳ್ಳುವಂತ ಸರ್ದಿ. ಅರೆ ಭಕ್ತ, ಎದ್ದೇಳು. ಅಯ್ಯೋ ಅಯ್ಯೋ, ಇವನಿಗೇನಾಯ್ತು? ಅರೆ ಗರೀಬು, ಏನಾಯ್ತಪ್ಪ? ನಿಂಗೆ ಯಾಕೆ ಎದ್ದೇಳ್ತಿಲ್ಲ? ಇಲ್ಲಿ ಕೇಳಿ, ಎಲ್ರು ಇಲ್ಲಿಗೆ ಬನ್ನಿ, ಎಲ್ರು ಬೇಗ ಬನ್ನಿ. ನೋಡಿ ನಮ್ ಗರೀಬುಗೆ ಏನಾಗಿದೆ ಅಂತ. ಅಯ್ಯೋ ದೇವ್ರೆ, ಏನಾಯ್ತಪ್ಪ ನಮ್ ಗರೀಬುಗೆ? ಅಯ್ಯೋ ದೇವ್ರೆ, ಏನಾಗೋಯ್ತು ಅಪ್ಪ ನಮ್ ಗರೀಬಿಗೆ? ಓಡ್ ಬನ್ನಿ, ಈ ಗರೀಬು ಸತ್ತೋದ. ಅಯ್ಯೋ ದೇವ್ರೆ, ಇದೇನಾಯ್ತು? ಇನ್ನೊಂದು ಕಡೆ ಗರೀಬ್ ದಾಸರ ಸಾವಿನ ಸುದ್ದಿ ಚುಡಾನಿ ಹಳ್ಳಿಗೆ ತಲುಪುತ್ತಿದ್ದಂತೆ
ಗರೀಬ್ ದಾಸರ ತಂದೆ ತಾಯಿ ತಮ್ಮ ಏಕೈಕ ಪುತ್ರನನ್ನ ನೋಡುವುದಕ್ಕೆ ಹೊಲದ ಕಡೆ ಓಡಿ ಬರ್ತಾರೆ. ತಮ್ಮ ಏಕೈಕ ಪುತ್ರನ ಶವವನ್ನು ನೋಡಿ ರಾಣಿದೇವಿ ವ್ಯಾಕುಲಗೊಂಡಳು. ಹಳ್ಳಿಯ ಜನರೆಲ್ಲ ಗರೀಬ್ ದಾಸರ ಆಕಸ್ಮಿಕ ಮೃತ್ಯುವಿನಿಂದ ದುಃಖಿಯಾಗಿದ್ದರು. ಇದರ ಅರಿವೇ ಇಲ್ಲದೆ ಗರೀಬ್ ದಾಸರು ಪೂರ್ಣ ಬ್ರಹ್ಮ ಕಬೀರ್ ಸಾಹೇಬರ ಜೊತೆಗೆ ಸತ್ಯಲೋಕದ ವಿಹಂಗಮ ನೋಟವನ್ನ ನೋಡುತ್ತಿದ್ದರು. ಬಾಬಾನೇ ಸಾಯಿಸಿರೋದು, ಹಾಲನ್ನ ಕುಡಿಸಿ. ನೋಡಿ ಇಲ್ಲಿ ಗರೀಬ್ ಅವರಮ್ಮ ಹತ್ತು ಹೇಗಾಗೋಗಿದ್ದಾರೆ ಅಂತ. ಹೇ ಭಗವಂತ, ಇದು ಎಷ್ಟು ಸುಂದರವಾದ ಲೋಕ. ಈ ಅರಮನೆ ಯಾರದ್ದು? ಈ ಅರಮನೆ ಕೋಟಿ ಸೂರ್ಯಗಳ ಪ್ರಕಾಶಕ್ಕಿಂತ ಪ್ರಕಾಶವಾದ ಪರಮಾತ್ಮನದ್ದು. ಬಾ, ಒಳಗೆ ಹೋಗೋಣ. ಇದರರ್ಥ ನನ್ನನ್ನ ಈ ಸತ್ಯಲೋಕಕ್ಕೆ ಕರ್ಕೊಂಡ್ ಬಂದಿರೋ ಬಾಬಾಜಿ ಭಗವಂತನ ಸೇವಕರಿರಬಹುದು. ನಿಜವಾದ ಭಗವಂತನಂತೂ ಇವರೇ. ನಾನು ಈ ಸಿಂಹಾಸನದ ಮೇಲೆ ಕೂತಿರೋ ಇದೇ ಭಗವಂತನನ್ನು ಪೂಜಿಸಬೇಕು. ಆದರೆ ಇದೆಂತ ಲೀಲೆ, ಬಾಬಾಜಿಗೆ ಸ್ವತಃ ಪರಮಾತ್ಮನೇ ಚಾಮರ ಬೀಸ್ತಿದ್ದಾರೆ. ಮಗು ಗರೀಬ್ ದಾಸ್, ಯಾವ ಮೃತ್ಯು ಲೋಕದಲ್ಲಿ ನೀನು ಇರುವೆಯೋ ಅದು ಒಂದು ಯಾತನೆಯನ್ನ ಕೊಡುವಂತಹ ಸ್ಥಳ. ಅದು ನಿನಗೆ ಒಂದು ರೀತಿಯ ಕಾರಾಗೃಹವಿದ್ದಂತೆ. ಅಲ್ಲಿ ಯಾವ ಜೀವಾತ್ಮವೂ ಸುಖವಾಗಿಲ್ಲ. ಬೇಕಿದ್ದರೆ ಕೆಳಗೆ ಮೃತ್ಯು ಲೋಕದ ಕಡೆ ನೀನೇ ನೋಡು. ಇದೇ ಆ ಮೃತ್ಯು ಲೋಕದ ಸತ್ಯ. ಅಲ್ಲಿ ಸಿಲುಕಿಕೊಂಡು ಮನುಷ್ಯ ತನ್ನ ಅಮೂಲ್ಯವಾದ ಜೀವನವನ್ನ ನಾಶ ಮಾಡಿಕೊಳ್ಳುತ್ತಿದ್ದಾನೆ ಮತ್ತು ಕರ್ಮಕಾಂಡಗಳಲ್ಲಿ ಸಿಲುಕುತ್ತಿದ್ದಾನೆ. ಮಗು, ಮೃತ್ಯು ಲೋಕದ ಮೇಲೆ ತತ್ವಜ್ಞಾನಿ ಸಂತರ ಕೃಪೆಯಿಂದ ಮುಕ್ತಿಯನ್ನು ಹೊಂದಿ ಕೇವಲ ಮೃತ್ಯು ಲೋಕದ ಹೊರತಾಗಿ ಯಮಲೋಕ, ಸ್ವರ್ಗಲೋಕ, ವಿಷ್ಣುಲೋಕ, ಶಿವಲೋಕ, ಬ್ರಹ್ಮಲೋಕದಂತಹ ಯಾವ 21 ಬ್ರಹ್ಮಾಂಡದ ಲೋಕಕ್ಕೆ ನೀನು ಹೋಗಿರುವೆಯೋ ಅಲ್ಲಿಂದ ಭ್ರಮೆಗೊಳಗಾಗದೆ ಯಾವ ಜೀವಾತ್ಮ ಸತ್ಯ ಲೋಕಕ್ಕೆ ಬರುತ್ತದೋ ಅದು ಸತ್ಯಲೋಕದಲ್ಲಿ ಖಾಲಿ ಇರುವಂತಹ ಅರಮನೆಯಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಇರುತ್ತದೆ. ಭೂಮಿಯ ಮೇಲೆ ಅವನು ಬೇಕಿದ್ದರೆ ರಾಜನಾಗಲಿ, ಬಡವನಾಗಲಿ, ಕೆಳಜಾತಿಯಲ್ಲಿ ಹುಟ್ಟಿದವನಾಗಲಿ ಅಥವಾ ಮೇಲುಜಾತಿಯಲ್ಲಿ, ಇಲ್ಲಿ ಸತ್ಯಲೋಕದಲ್ಲೇ ಎಲ್ಲರಿಗೂ ಒಂದೇ ದೃಷ್ಟಿಯಿಂದ ನೋಡಲಾಗುತ್ತದೆ. ಇಲ್ಲಿ ಯಾವುದೇ ಜನನ ಮರಣವಿರುವುದಿಲ್ಲ, ವೃದ್ಧಾವಸ್ಥೆ ಇರುವುದಿಲ್ಲ, ಯಾವುದೇ ಬಂಧನವೂ ಇರುವುದಿಲ್ಲ. ಮಗು ಗರೀಬ್ ದಾಸ್, ನಿನ್ನ ಸ್ಥಾನವೂ ಕೂಡ ಇದೇ ಸತ್ಯಲೋಕವಾಗಿರುತ್ತದೆ. ಮಗು ಗರೀಬ್ ದಾಸ್, ಹೋಗು, ನೀನೀಗ ಮೃತ್ಯುಲೋಕಕ್ಕೆ ಹಿಂದಿರುಗು. ಪರಮಾತ್ಮ, ನಾನು ಆ ಎಲ್ಲ ಲೋಕಗಳ ಸತ್ಯವನ್ನ ತಿಳಿದುಕೊಂಡಿದ್ದೇನೆ. ದಯಮಾಡಿ ನೀವು ನನ್ನನ್ನ ಮತ್ತೆ ಕಳಿಸಬೇಡಿ. ಮಗು, ನೀನು ಹೀಗೆಯೇ ಇಲ್ಲಿ ಇರಲಾರೆ. ಏಕೆಂದರೆ ನೀವಿಲ್ಲಿಂದ ಹೋದಾಗ ನೀವು ಪುಣ್ಯದಿಂದ ಪರಿಪೂರ್ಣರಾಗಿದ್ದೀರಿ. ಹಾಗಾಗಿ ನೀವು ಆ ಲೋಕದಲ್ಲೂ ಯಾವಾಗ ಅಷ್ಟೇ ಪುಣ್ಯದಿಂದ ಪರಿಪೂರ್ಣ ಆಗುವಿರೋ ಆಗಲೇ ಈ ಲೋಕಕ್ಕೆ ಮರಳಿ ಬರುವಿರಿ. ಮತ್ತೆ ಒಂದು ಶಾಶ್ವತ ಸ್ಥಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಿರಿ. ಮಗು, ನಾನು ನಿನಗೆ ಇಂತಹ ಅಮೂಲ್ಯವಾದ ಭಕ್ತಿ ನೀಡುವೆ. ಅಂದರೆ ಅದರ ಜೊತೆಗೆ ನೀನು ಕೆಳಗೆ ಮೃತ್ಯು ಲೋಕಕ್ಕೆ ಹೋಗುವೆ ಮತ್ತು ಅಲ್ಲಿ ಸ್ವಲ್ಪವೇ ಪ್ರಯಾಸದಿಂದ ಪುಣ್ಯಗಳಿಂದ ಪರಿಪೂರ್ಣನಾಗುವೆ. ಕೆಳಗೆ ಹೋಗಿ ನನ್ನ ಜ್ಞಾನದ ಬಗ್ಗೆ ಪ್ರಚಾರ ಮಾಡು. ನಿಜವಾದ ಪರಮಾತ್ಮನ ಬಗ್ಗೆ ಜನರಿಗೆ ತಿಳಿಸಿಕೊಡು. ಅಲ್ಲಿ ಇರುವಂತಹ ನಿನ್ನ ಎಲ್ಲ ಅಣ್ಣ ತಮ್ಮಂದಿರು ಇಲ್ಲಿಂದಲೇ ಹೋದವರು ಮತ್ತೆ ಕಾಲನ ಜಂಜಾಟದಲ್ಲಿ ಸಿಲುಕಿ ತಪ್ಪು ದಾರಿಯನ್ನ ಹಿಡಿದಿದ್ದಾರೆ. ಸರಿ ಭಗವಂತ.
प्रपटन वो परलोक है जहाँ अदली सद्गुरु सार भक्ति हेत से उत्तरे पाया हम दीदार. ಮಗನೇ ನೀನ್ ತೀರ್ಕೊಂಡಿದ್ದೆ ಅಲ್ವಾ? ಇಲ್ಲ ಅಪ್ಪಾಜಿ, ನನ್ಗೆ ಏನೂ ಆಗಿರ್ಲಿಲ್ಲ. ನಮ್ಮ ಹತ್ತಿರ ಬಂದಿದ್ದ ಬಾಬಾಜಿ ಅವರು ಸಾಕ್ಷಾತ್ ಕಬೀರ್ ಭಗವಂತನೇ. ಅವರು ನನ್ನ ತಮ್ಮ ಸತ್ಯಲೋಕಕ್ಕೆ ಕರ್ಕೊಂಡು ಹೋಗಿದ್ರು. ಸತ್ಯಲೋಕನ? ಹಾ, ಸತ್ಯಲೋಕ. ಅದು ಎಲ್ಲ ಲೋಕಕ್ಕಿಂತ ಮೇಲಿರೋದು. ಅದೇ ನಮ್ಮ ನಿಜವಾದ ಮನೆ. ಅಲ್ಲಿಗೆ ಹೋಗಿ ನನ್ಗೆ ಗೊತ್ತಾಯ್ತು, ಈ ಕಬೀರ್ ಭಗವಂತನೇ ಈ ಸಂಪೂರ್ಣ ಬ್ರಹ್ಮಾಂಡ ಹಾಗೂ ಇಡೀ ಪ್ರಪಂಚದ ಒಡೆಯ ಮತ್ತು ಅವರೇ ನಿಜವಾದ ಪರಮಾತ್ಮ. ಎಲ್ಲರೂ ಹೇಳಿ ಕಬೀರ್ ಭಗವಂತನಿಗೆ ಜೈ. ಅಜಬ್ ನಗರ್ में ले गया हमको सद्गुरु आन झिलके बिंब अगाध गति वह सोते ಚಾದರ್ ತಾನ್. ಹುಡುಗಿಯ ಮಗನಿಂದ ಹುಚ್ಚನಾಗ್ಬಿಟ್ಟ, ಇವನು ಹುಚ್ಚನಾದ. अनंत कोटि ब्रह्मांड का एक रति नहीं भार सद्गुरु पुरुष कबीर है कुल के सृजनहार. ಹಾಗೂ ಈ ರೀತಿ ಕಬೀರ್ ಭಗವಂತ ಸಶರೀರ ಭೂಮಿಗೆ ಬಂದು ಗರೀಬ್ ದಾಸರಿಗೆ ದರ್ಶನ ಕೊಟ್ಟಿದ್ದು ಮಾತ್ರವಲ್ಲದೆ ಅವರನ್ನ ಸತ್ಯಲೋಕಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಈ ಜಗತ್ತಿನ ಸತ್ಯತೆಯನ್ನು ತಿಳಿಸಿದರು ಮತ್ತು ಈ ಜಗತ್ತಿನ ನಿಜವಾದ ಮಾಲೀಕ ಪರಮಾತ್ಮ ಕಬೀರ್ ಭಗವಂತ ಎಂದು ಸ್ಪಷ್ಟಪಡಿಸಿದರು. ಅಂದ್ರೆ ಈಗ ವರ್ತಮಾನದಲ್ಲಿ ಸಂತ ರಾಮ್ಪಾಲ್ ಮಹಾರಾಜರ ರೂಪದಲ್ಲಿ ಬಂದಿರುವರು. ಸಂಪೂರ್ಣ ಭಕ್ತ ಸಮಾಜ ಎಂದೆಂದಿಗೂ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಭಾರಿಯಾಗಿರುತ್ತೆ. ಸತ್ಯ ಸಾಹೇಬ್, ಈ 2D ಅನಿಮೇಷನ್ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಪ್ರವಚನಗಳ ಒಂದು ಅಂಶ ಮಾತ್ರ. ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿಗಾಗಿ ಅವಶ್ಯವಾಗಿ ಕೇಳಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ನೀವು ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನಗಳನ್ನು ಸಂತ್ ರಾಮ್ಪಾಲ್ಜಿ ಮಹಾರಾಜ್ ಅಪ್ಲಿಕೇಶನ್ನಲ್ಲೂ ಕೇಳಬಹುದು ಹಾಗೂ ಅವರ ಮೂಲಕ ಬರೆಯಲ್ಪಟ್ಟ ಪುಸ್ತಕಗಳನ್ನು ಸಹ ಡೌನ್ಲೋಡ್ ಮಾಡಬಹುದು.